ಧರ್ಮಸ್ಥಳದ ಪ್ರಕರಣ. ಅನಾಮಿಕ ವ್ಯಕ್ತಿಯೊಬ್ಬ, ಆತನಿಗೆಲ್ಲ ಸೇರ್ಕೊಂಡು ಭೀಮಾ ಅಂತ ಹೆಸರಿಟ್ಟಿದ್ದಾರೆ, ಭೀಮಾ ಅಂತಲೇ ಕರೆಯೋಣ, ಭೀಮಾ ಇಸ್ ನಾಟ್ ಹಿಸ್ ರಿಯಲ್ ನೇಮ್, ನೆನಪಿರಲಿ. ಭೀಮಾ ಬಂದು ವಕೀಲರ ಹತ್ರ ಬರೆದು ಕೊಟ್ಟಂಥ ಕಂಪ್ಲೇಂಟು, 100 ಶವಗಳನ್ನು ಹೂತಿದ್ದೇನೆ, ನನ್ನನ್ನು ಬೆದರಿಸಿ ಆ ಕೆಲಸ ಮಾಡಲಾಯಿತು, ಹೆದರಿಸಿ ಆ ಕೆಲಸ ಮಾಡಲಾಯಿತು, ಒತ್ತಾಯಪೂರ್ವಕವಾಗಿ ಆ ಕೆಲಸ ಮಾಡಲಾಯಿತು. ಆ ಶವಗಳ ಪೈಕಿ ಮಹಿಳೆಯರ ಶವಗಳಿದ್ವು, ಶಾಲಾ ಬಾಲಕಿಯರ ಶವಗಳಿದ್ವು, ಸ್ಕೂಲ್ ಬ್ಯಾಗ್ ಸಮೇತ ಎಲ್ಲ ಹೂತಿದ್ದೀನಿ ಅಂತಂದಿದ್ದಾನೆ ಆತ. SIT ರಚನೆ ಮಾಡಿ ವಿಚಾರಣೆ ನಡೆಸಬೇಕು ಅನ್ನುವ ಆಗ್ರಹ ಬಂದಿತ್ತು. SIT ರಚನೆಯಾಗಿದೆ, ವಿಚಾರಣೆ ಇವತ್ತಿಂದ ಶುರುವಾಯಿತು. ನಿನ್ನೆನೇ SIT ಅಧಿಕಾರಿಗಳು ಮಂಗಳೂರಿಗೆ ಬಂದಿದ್ದಾರೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಈ ಪೊಲೀಸ್ ಕ್ವಾರ್ಟರ್ಸ್ ಇತ್ತು, ಹೊಸದಾಗಿ ಕಟ್ಟಿರೋದು, ಅಲ್ಲೇ SIT ಕಚೇರಿಯನ್ನಾಗಿ ಅದನ್ನು ಪರಿವರ್ತಿಸಿಕೊಂಡು ಅಲ್ಲಿ ವಿಚಾರಣೆಯನ್ನು ಆರಂಭಿಸಲಾಗಿದೆ. ಇವತ್ತು ಬೆಳಗ್ಗೆ ಶುರುವಾಯಿತು. DIG ಅನುಚೇತರಿಂದ ಮತ್ತೆ ಮುಸುಕುಧಾರಿಯಾಗಿಯೇ ಆ ವ್ಯಕ್ತಿ ಬಂದ. ಆತ ಸಾಕ್ಷಿ, ಆಸ್ ಆಫ್ ನೌ ಸಾಕ್ಷಿ, ಮುಸುಕು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ವಕೀಲರು ಆತನ ರಕ್ಷಣೆಯ ದೃಷ್ಟಿಯಿಂದ ಮುಸುಕು ಹಾಕಿಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಫೇರ್ ಇನಫ್. 8 ತಾಸು ನಡೀತು ವಿಚಾರಣೆ. ಈಗ ಕೆಳಗಡೆ ಬರ್ತಾ ಇತ್ತು ಬ್ರೇಕಿಂಗಲ್ಲಿ, ಮೊದಲ ದಿನದ ವಿಚಾರಣೆ ಮುಗಿಯಿತು ಅಂತ. ವಿಚಾರಣೆ ಮುಗಿಸ್ಕೊಂಡು ಆ ಭೀಮ, ಆತನಿಗಿಡಲಾಗಿರುವ ಹೆಸರು, ಆತ ಹೊರಟ. ಇದರಲ್ಲೇನಾಗಿದೆ, ಆತ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡೋದಕ್ಕೆ ಬಂದಾಗ ಒಂದು ಗೊಬ್ಬರ ಚೀಲದಲ್ಲಿ ಒಂದು ತಲೆಬುರುಡೆಯನ್ನು ತಂದುಬಿಟ್ಟಿದ್ದ. ಆ ತಲೆಬುರುಡೆಯನ್ನು ಚೀಲಕ್ಕೆ ತುಂಬಿಕೊಳ್ಳುವ ದೃಶ್ಯ ಕೂಡ ಚಿತ್ರೀಕರಣ ಆಗಿದೆ. ಇವತ್ತು ಪ್ರಶ್ನೆಗಳು ಅದರಿಂದಾನೇ ಶುರುವಾದವಂತೆ. ಯಾರ್ಯಾರು ಇದ್ದರು ನಿಮ್ಮ ಜೊತೆಗೆ ಈ ಬುರುಡೆ ತೆಗೆಯುವಾಗ? ಇದೇ ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಕಂದ್ಲಿಯಿಂದ ತಲೆಬುರುಡೆ ತಲೆಗೆ ಹೊಡೆದು ಚೀಲಕ್ಕೆ ತುಂಬಿಕೊಳ್ಳೋ ದೃಶ್ಯ. ನೋಡಿ ಅಲ್ಲಿ ಯಾರ್ಯಾರಿದ್ರು ಜೊತೆಗೆ. ಇದನ್ನು ಹಿಂಗೆ ಚೀಲಕ್ಕೆ ತುಂಬಿಕೊಂಡು ಬರೋದಕ್ಕೆ ನಿಮಗೆ ಯಾರು ಪ್ರೇರಣೆ ಕೊಟ್ಟರು? 100 ಶವಗಳನ್ನು ಹೂತಿದ್ದೇನೆ ಅಂತ ಹೇಳುವ ನೀವು ಇದೇ ತಲೆಬುರುಡೆಯನ್ನು ಯಾಕೆ ಆರಿಸಿಕೊಂಡ್ರಿ? ಇದು ಯಾರದ್ದು ಅನ್ನೋದು ನಿಮಗೆ ಗೊತ್ತಾ? ಅಂದರೆ ತಲೆಬುರುಡೆಯನ್ನು ತೆಗೆಯಲಾಗಿದೆ ಅಂದರೆ ತಲೆಬುರುಡೆಯನ್ನು ಹೊರತುಪಡಿಸಿದ ಉಳಿದ ಅಸ್ಥಿಪಂಜರ ಅಲ್ಲೇ ಇರಬೇಕಲ್ಲ. ಆ ಅಸ್ಥಿಪಂಜರ ಯಾರದ್ದು ಅದು ನಿಮಗೆ ಗೊತ್ತಾ? ಯಾವ ಜಾಗದಿಂದ ಅದನ್ನು ತಂದಿದ್ದು, ಅಲ್ಲಿ ಶವವನ್ನು ಯಾವ ವರ್ಷ ಹೂಳಲಾಗಿತ್ತು? ಆ ತಲೆಬುರುಡೆ ಪುರುಷನದ್ದೋ ಮಹಿಳೆಯದ್ದೋ? ಯಾರ ಸಮ್ಮುಖದಲ್ಲಿ ಅದನ್ನು ತೆಗೆದು ಚೀಲಕ್ಕೆ ಹಾಕ್ಕೊಂಡ್ರಿ? ಅಂದರೆ ಈಗ ಒಬ್ಬನೇ ಹೋಗಿ ಅಂತೂ ತಂದಿಲ್ಲ, ಅದನ್ನು ಯಾರೊಬ್ಬರು ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ. ಅದನ್ನು ಹಂಗೆ ತಂದು ಚೀಲಕ್ಕೆ ತುಂಬಿಕೊಂಡು ಮ್ಯಾಜಿಸ್ಟ್ರೇಟ್ ಹತ್ರ ತರೋ ಬದಲು ಪೊಲೀಸರಿಗೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ತಗೊಂಡು ಬಂದ್ರಿ? ಇದು ಕಾನೂನಿನ ಪ್ರಕಾರ ಅಪರಾಧ ಅನ್ನಿಸಿಕೊಳ್ಳುತ್ತೆ ಅನ್ನೋದು ನಿಮಗೆ ಗೊತ್ತಿತ್ತಾ ಗೊತ್ತಿಲ್ವಾ? ಕಾನೂನಿನ ಪ್ರಕಾರ ಇದರ ಪರಿಣಾಮ ಏನಾಗುತ್ತೆ ಅನ್ನೋದರ ಅಂದಾಜು ನಿಮಗಿದೆಯಾ? ಈ ರೀತಿಯ ಪ್ರಶ್ನೆಗಳನ್ನು SITಯಿಂದ ಆ ಅಪರಿಚಿತನಿಗೆ ಕೇಳಲಾಗಿದೆಯಂತೆ. 1995ರಿಂದ 2014 ತನಕ 106 ಶವಗಳನ್ನು ಹೂತಿದ್ದೇನೆ ಅಂತ ಆತ ಬರೆದು ಕೊಟ್ಟಿದ್ದಾನೆ. ಅದು ವರದಿ ಆಗ್ತಾ ಆಗ್ತಾ ಸಾವಿರಾರಾಗಿದೆ. ವಾಟ್ ಎವರ್ ಇಟ್ ಈಸ್, ವಾಟ್ ಎವರ್ ದ ನಂಬರ್, ಟ್ರುತ್ ಹ್ಯಾಸ್ ಟು ಕಮ್ ಔಟ್. ಈಗ ಒಂದು KV ಧನಂಜಯರಂಥ ಪ್ರಕಾಂಡ ಪಂಡಿತ, ಇದು ನಾನು ಯಾವುದೇ ವಿಡಂಬನೆಯಿಂದ ಹೇಳ್ತಾ ಇರೋದಲ್ಲ, ಈಸ್ ರಿಯಲಿ ವಂಡರ್ಫುಲ್ ಸುಪ್ರೀಂ ಕೋರ್ಟ್ ಲಾಯರ್, ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಂಥ ಒಬ್ಬ ವಕೀಲರಿದ್ದಾರೆ. ನನ್ನ ಅಂದಾಜು KV ಧನಂಜಯ ಅವ್ರ ಹತ್ರ ಹೋಗೋದಕ್ಕಿಂತ ಮೊದಲೇ ತಲೆಬುರುಡೆಯನ್ನು ತೆಗೆದುಬಿಟ್ಟಿದ್ರು. ಅದರ್ವೈಸ್ KV ಧನಂಜಯರಂಥ ವಕೀಲರ ಹತ್ರ ಹೋದ ಮೇಲೆ ಅವರು ಇಂಥ ನಾನ್ಸೆನ್ಸ್ ಐಡಿಯಾಗಳನ್ನೆಲ್ಲ ಕೊಡ್ತಿರಲಿಲ್ಲ, ತಲೆಬುರುಡೆ ತೆಗೆಯುವಂಥ ಐಡಿಯಾಗಳನ್ನೆಲ್ಲ ಕೊಡ್ತಿರಲಿಲ್ಲ. ಲೀಗಲಿ 106 ಪ್ರಶ್ನೆಗಳನ್ನು ಎದುರಿಸಬೇಕಾಗತ್ತೆ ಇದಕ್ಕೆ. ಆದರೆ ಯಾಕೆ ತಲೆಬುರುಡೆ ತೆಗೆಯೋ ಪ್ರಯತ್ನ ಮಾಡಲಾಯಿತು? ಇನ್ಯಾಕೆ ಚೀಲಕ್ಕೆ ತುಂಬಿಕೊಂಡು ಬರುವ ಕೆಲಸಕ್ಕೆ ಇದನ್ನು ಮಾಡೋ ನಿರ್ಧಾರ ಯಾಕೆ ಮಾಡಿದ್ರು ಅಂದರೆ, ಒಂದು ಟ್ರ್ಯಾಕ್ಷನ್ ಕ್ರಿಯೇಟ್ ಆಗ್ತಿರಲಿಲ್ಲ. ಇದೊಂದು ಇಲ್ಲದೆ ಹೋಗಿದ್ರೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗ್ತಿರಲಿಲ್ಲ. ಬರೀ ಕಂಪ್ಲೇಂಟ್ ರೀ, ಅಂದರೆ ದೂರು. ನಿಮಗೆ ಇನ್ನೂ ಬಿಡಿಸಿ ಹೇಳ್ಬೇಕಂದ್ರೆ ಪ್ರಿಂಟ್ ಮೀಡಿಯಮ್ಗೆ ಸರಿಯಾಗಿ ಸ್ಟೋರಿ ಆಗ್ತಿತ್ತು, ಅದಕ್ಕೆ ಟೆಲಿವಿಷನ್ಗೆ ಆಗ್ತಿರಲಿಲ್ಲ.
ಈಗ ಈ ದೃಶ್ಯ ನ್ಯಾಷನಲ್ ಚಾನಲ್ನಲ್ಲಿ ಬೇರೆ ಬೇರೆ ರಾಜ್ಯಗಳ ರೀಜನಲ್ ಮೀಡಿಯಾದಲ್ಲಿ ಓಡ್ತಾ ಇರುತ್ತೆ. ಅದರ ಪ್ರಶ್ನೆಗಳನ್ನು ಭೀಮ ಹೆಂಗೆ ಎದುರಿಸ್ತಾನೆ ಅನ್ನೋದು ಅವನ ಹಣೆ ಬರ. ಧರ್ಮಸ್ಥಳದಲ್ಲೇ ತೆಗೆದಿದ್ದ, ದೇವಸ್ಥಾನದ ಎಷ್ಟು ಸುತ್ತಳತೆಯಲ್ಲಿ ತೆಗೆದ್ರಿ, ಅಥವಾ ಹೊರಗಡೆ ಎಲ್ಲರೂ ತೆಗೆದಿದ್ದ, ಗೊತ್ತಾಗೋದಿಲ್ಲ. ಅದರಲ್ಲಿ ಒಂದು ಕಾಡಿದ್ದಂಗೆ ಇದೆಯಪ್ಪ, ಕಾಡಿದ್ದಂಗಿದೆ. ಒಬ್ಬ ವ್ಯಕ್ತಿ ಕನ್ಲಿ ಹಿಡ್ಕೊಂಡು ಹೋಗ್ತಾನೆ, ತೆಗೆದು ಹಾಕತಾನದನ್ನು. ಎಲ್ಲಿ ತೆಗೆದಿದ್ದು, ಜಾಗ ಯಾವುದು, ವೈಜ್ಞಾನಿಕವಾಗಿ ಪರಿಶೀಲನೆಗೆ ಒಳಪಡಿಸಬಹುದು. ಅದನ್ನು ತಲೆಬುರುಡೆಗೆ ಅಂಟಿರುವ ಮಣ್ಣನ್ನು ತೆಗೆದು ಆತ ಯಾವುದಾದ್ರೂ ಇಂಥ ಜಾಗದಲ್ಲಿ ತೆಗೆದೆ ಅಂತ ಹೇಳಿದ್ರೆ ಆ ಜಾಗದ ಮಣ್ಣನ್ನು ತಗೊಂಡು ಆ ಮಣ್ಣು ಈ ಮಣ್ಣು ಒಂದೇನಾ ಅಂತ ಪರಿಶೀಲನೆ ಮಾಡಬಹುದು, ಸತ್ಯಾಸತ್ಯತೆಯನ್ನು ಕಂಡು ಹಿಡ್ಕೊಳ್ಳುವಾಗ. ಅದು ಮುಂದಿನ ಪ್ರಶ್ನೆ. ಅದು ಈ ಮಣ್ಣನ್ನು ಕಂಪೇರ್ ಮಾಡುವ ಕೆಲಸವನ್ನು ಸೌಜನ್ಯ ಕೇಸ್ನಲ್ಲೂ ತನಿಖಾಧಿಕಾರಿಗಳು ಮಾಡಿದರು. ಸೌಜನ್ಯ ಮರ್ಮಾಂಗದಲ್ಲಿ ಮಣ್ಣು ಸಿಕ್ಕಿತ್ತು. ಹೋರಾಟಗಾರರೇನೆಂದರು, ಆಕೆಯನ್ನು ಇನ್ನೆಲ್ಲೋ ಅತ್ಯಾಚಾರ ಮಾಡಿ ಸಾಯಿಸಿ ಅಲ್ಲಿಗೆ ತಂದು ಹೆಣ ಎಸೆಯಲಾಗಿದೆ ಅಂದರು. ಅದಕ್ಕೆ ಪೊಲೀಸರು ಆಕೆಯ ಮರ್ಮಾಂಗದಲ್ಲಿ ಸಿಕ್ಕ ಮಣ್ಣು ಮತ್ತು ಆ ಜಾಗದ ಮಣ್ಣನ್ನು ತಗೊಂಡು ಎರಡೂ ಒಂದೇನಾ ಅಂತ ಕಂಪೇರ್ ಮಾಡಿಸಿದ್ರು. ಸೈಂಟಿಫಿಕಲಿ ಅದನ್ನು ಮಾಡಿಸೋದಕ್ಕೆ ಸಾಧ್ಯ ಇದೆ, ಇಲ್ಲೂ ಕೂಡ ಅದನ್ನು ಮಾಡಿಸ್ತಾರೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ. SIT ತನಿಖೆ ಇದೇ ದಿಕ್ಕಿನಲ್ಲಿ ಮುಂದುವರಿಯುತ್ತೆ. ಅಂದರೆ ಅನಾಮಿಕನನ್ನು ಕೇಳ್ತಾರೆ, ಎಲ್ಲಿಂದ ತಂದೆ ತೋರಿಸು ಇದನ್ನು ಅಂತ. ಈಗ ಸದ್ಯಕ್ಕೆ ಆ ತಲೆಬುರುಡೆ FSLನಲ್ಲಿದೆ. ಅದು ನಿಜವಾಗ್ಲೂ ಅಲ್ಲಿಂದ ಅಂತೂ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಸೈಂಟಿಫಿಕ್ ಮಾರ್ಗಗಳಿದ್ದಾವೆ. ಅದರ ಜೊತೆಗೆ ಈ ಶವಗಳನ್ನು ಹೂಳುವ ಕೆಲಸಕ್ಕೆ, ಅಂದರೆ ಅಧಿಕೃತವಾಗಿ ಸಿಕ್ಕ ಶವಗಳನ್ನು ಹೂಳುವ ಕೆಲಸಕ್ಕೆ ಈತನನ್ನು ಬಳಸಿಕೊಳ್ಳಲಾಗ್ತಾ ಇತ್ತು ಅನ್ನೋದೊಂದು ವರ್ಷನ್ ಇದೆ. ಅದೇ ನಿಜ ಆದರೆ ಆ ಶವಗಳು ಅನುಮಾನಾಸ್ಪದವಾಗಿ ಸತ್ತಿದ್ದು ಅಂತ ನಿನಗೆ ಯಾಕೆ ಅನ್ನಿಸ್ತು? ಯಾವ ಸ್ಥಿತಿಯಲ್ಲಿದ್ದವು ಆ ಶವಗಳು? ಪೊಲೀಸ್ ಪ್ರಕ್ರಿಯೆ ಅನ್ನೋದೊಂದಿರುತ್ತೆ. ಈಗ ಎಲ್ಲೇ ಒಂದು ಅನುಮಾನಾಸ್ಪದ ಶವ ಸಿಕ್ಕರೂ ಕೂಡ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ, ಪೊಲೀಸರು ಮಹಜರ್ ಮಾಡ್ತಾರೆ, ತಗೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ, ಮಾರ್ಚುರಿಯಲ್ಲಿ 10 ದಿವಸ ಇಡ್ತಾರೆ ಅದನ್ನು. ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಮುಂದುವರೆದಿದೆ. ಶವದ ಫೋಟೋ, ಅದರ ಮೇಲಿನ ಗುರುತುಗಳು, ಯಾವುದಾದ್ರು ಹಚ್ಚೆ ಇದೆಯಾ, ಅಕ್ಕಪಕ್ಕದಲ್ಲಿ ಬ್ಯಾಗ್ ಸಿಕ್ಕಿದೆಯಾ, ಏನೋ ಒಂದು ಏನೇನು ಸಿಕ್ಕಿದೆ, ಮೈ ಮೇಲಿನ ಬಟ್ಟೆ ಯಾವ ಥರ ಇತ್ತು, ಅಂದಾಜು ವಯಸ್ಸೆಷ್ಟು, ಅದನ್ನೆಲ್ಲ ಮಾಡಿ ವಾಟ್ಸಪ್ನಲ್ಲಿ ಕಳಿಸ್ತಾರೆ. ಹಿಂದಿನ ಕಾಲದಲ್ಲಿ ಇದು ಯಾವುದೂ ಅವಕಾಶಗಳಿರಲಿಲ್ಲ, ಎಲ್ಲ ಸ್ಟ್ರೇನಿಯಸ್ ಕೆಲಸ ಆಗಿತ್ತದು. 10 ದಿನಗಳ ಕಾಲ ಕಾಯ್ದು ಯಾರೂ ಬರದೆ ಹೋದರೆ ಇದೊಂದು ನಿರ್ಗತಿಕ ಶವ, ಅನಾಮಧೇಯ ಶವ ಅಂತ ಹೂಳುವ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇತ್ತು. ಪೊಲೀಸ್ ಸ್ಟೇಷನ್ನವರು ಪಂಚಾಯತಿಗೆ ಹೇಳ್ತಿದ್ರು, ಇಂಥದ್ದೊಂದು ಶವವನ್ನು ಹೂಳೋ ಪ್ರಕ್ರಿಯೆಯನ್ನು ನೀವು ಮುಗಿಸ್ಬೇಕು ಅಂತ. ಎಲ್ಲವೂ ಆನ್ ರೆಕಾರ್ಡ್ ಇರ್ತಿತ್ತು. ಪಂಚಾಯತಿಯಲ್ಲಿ ಏನು ಹೆಣ ಹೂಳೋದಕ್ಕೇನು ಪರ್ಮನೆಂಟ್ ಎಂಪ್ಲಾಯೀಸ್ ಇಟ್ಕೊಳ್ಳೋದಕ್ಕಾಗತ್ತಾ? ಅವ್ರು ಯಾರು ಸಿಗ್ತಾರೋ ಅವ್ರಿಗೆ ಇಂತಿಷ್ಟು ದುಡ್ಡು ಅಂತ ಕೊಟ್ಟು ಅವ್ರ ಹತ್ರ ಉಳಿಸ್ತಾ ಇದ್ರು. ಈ ಯಾವುದೇ ಪ್ರಕ್ರಿಯೆಯನ್ನು ಮಾಡದೇ ಯಾವುದಾದ್ರೂ ಶವಗಳನ್ನು ಹೂಳಲಾಗಿದೆಯಾ? ಅದು $1 ಮಿಲಿಯನ್ ಕ್ವಶನ್. ಇದರಲ್ಲಿ ಪೊಲೀಸ್ ಪ್ರಕ್ರಿಯೆಯನ್ನು ಮಾಡದೇ ಯಾವುದಾದ್ರೂ ಶವ ಹೂಳಲಾಗಿದೆಯಾ? ಹೂತಿದ್ರೆ ಎಲ್ಲಿ, ಯಾವಾಗ? ಈತ ಹೇಳ್ತಾನೆ, ಕೆಲವು ಶವಗಳು, ಹೆಣ್ಣುಮಕ್ಕಳ ಶವಗಳು ಲೈಂಗಿಕವಾಗಿ ಪೀಡನೆಗೊಳಗಾಗಿದ ನಂತರ ಕೊಲೆಯಾದಂತೆ ಕಾಣಿಸ್ತಾ ಇತ್ತು. ಅದರ ಬಗ್ಗೆ ಖಚಿತತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಹೆಂಗೆ ಹೇಳ್ತೀರಿ ಅದನ್ನು ಅಂತ? ಈ ರೀತಿಯಾದ ಕೃತ್ಯ ನಡೀತಾ ಇದ್ದಾಗ ಯಾಕೆ ಪೊಲೀಸರಿಗೆ ತಿಳಿಸಲಿಲ್ಲ? 2014 ತನಕ 11 ವರ್ಷಗಳ ನಂತರ ಯಾಕೆ ಹೇಳಿದ್ದು? ಅಥವಾ ನಾನು ಯಾವುದೋ ಪೊಲೀಸರಿಗೆ ಹೇಳಿದ್ದೆ, ಅವ್ರು ಇನ್ಯಾರ್ದೋ ಪ್ರಭಾವಿಗಳ ಜೊತೆಗೆ ಸೇರ್ಕೊಂಡು ನನ್ನ ಬಾಯಿ ಮುಚ್ಚಿಸ್ಬಿಟ್ರು, ಆ ಪ್ರಭಾವಿಗಳು ಪೊಲೀಸರು ಒಟ್ಟೊಟ್ಟಿಗೆ ಸೇರ್ಕೊಂಡಿದ್ರು, ಈ ಥರದ್ದೇನಾದರೂ ಆರೋಪ ಇದೆಯಾ? ಶವ ಹೂಳುವ ಸೂಚನೆ ನಿಮಗೆ ಯಾರಿಂದ ಬಂತು? ಹೆದರಿಸಿ ಹೂಳಿಸಿದ್ರಾ? ಯಾವ ವರ್ಷ, ಯಾವ ತಿಂಗಳು, ಅಂದಾಜು ಟೈಮ್ ಏನಾಗಿತ್ತು? ಏನಾದರೂ ದಾಖಲೆಗಳು, ಸಾಕ್ಷ್ಯಗಳೇನಾದರೂ ಇದೆಯಾ? ಈಗ ಬಂದು ಈ ವಿಷಯದ ಬಗ್ಗೆ ದೂರು ಕೊಟ್ಟು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡೋದಕ್ಕೆ ನಿಮ್ಮ ಮೇಲೆ ಯಾರ್ದಾರು ಒತ್ತಡ ಬಂತ? ಧರ್ಮಸ್ಥಳ ಬಿಟ್ಟು ಹೋಗಿದ್ದು ಯಾಕೆ? ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ಭೀಮನಿಗೆ ಕೇಳಲಾಗಿದೆಯಂತೆ. ಅದರ ಜೊತೆಗೆ ಶಾಲಾ ಬಾಲಕಿಯ ಶವ ಅನ್ನುವ ಪ್ರಸ್ತಾಪವನ್ನು ಮಾಡ್ತಾನೆ ಈತ. 2010ರಲ್ಲಿ ಹೂತಿದ್ದೆ ಅಂತ.
2010ರಲ್ಲಿ ಶಾಲಾ ಬಾಲಕಿಯೊಬ್ಬಳ ಶವ ಬಂದಿತ್ತು, ಸ್ಕೂಲ್ ಬ್ಯಾಗ್ ಎಲ್ಲ ಇತ್ತು ಅಂತ. ಅದು ಪ್ರತ್ಯೇಕವಾಗಿ ಪ್ರಶ್ನಿಸಬೇಕಾದಂತಲ್ಲ. ಅಂದರೆ ಪ್ರತಿಯೊಂದು ಹೆಣ ಹೂತದ್ದು ಕೂಡ ಥರೋ ಇನ್ವೆಸ್ಟಿಗೇಷನ್ಗೆ ಒಳಗಾಗಬೇಕು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಸ್ಕೂಲ್ ಯೂನಿಫಾರ್ಮ್ನಲ್ಲಿ ಸ್ಕೂಲ್ ಬ್ಯಾಗ್ ಸಮೇತ ಒಂದು ಹೆಣ ಇತ್ತು ಅಂತ ಈತ ಹೇಳಿದಾಗ ಅದರ ಬಗ್ಗೆ ಪ್ಯಾರಲಲ್ ಪ್ರತ್ಯೇಕವಾದಂಥ ಸೀರಿಯಸ್ ಇನ್ವೆಸ್ಟಿಗೇಷನ್ ಒಂದಾಗತ್ತೆ. 2010ರಲ್ಲಿ ಆ ರೀತಿಯ ಮಿಸ್ಸಿಂಗ್ ಕೇಸ್ಗಳು ಯಾವುದಾಗಿತ್ತು ಅನ್ನೋದರಿಂದ ಈ ತನಿಖೆ ಶುರುವಾಗತ್ತೆ. ಯಾವುದಾದ್ರೂ ಶಾಲಾ ಬಾಲಕಿ ಶಾಲೆಗೆ ಹೋದಂಥವಳು, ಯೂನಿಫಾರ್ಮ್ನಲ್ಲಿ ಹೋದಂಥವಳು ಮಿಸ್ ಆಗಿದ್ಲಾ, ಮಿಸ್ಸಿಂಗ್ ಕೇಸ್ ಎಲ್ಲರೂ ದಾಖಲಾಗಿದೆಯಾ, ಅಲ್ಲಿಂದ ಈ ತನಿಖೆ ಶುರುವಾಗಬೇಕು. ಅದರ ಬಗ್ಗೆ ಪ್ರತ್ಯೇಕ ಪ್ರಶ್ನಾವಳಿಯೊಂದನ್ನು ಮಾಡಿದಾರಂತೆ. ಯಾರ ಸೂಚನೆಯ ಮೇರೆಗೆ ಆ ಹೆಣ ಹೂತ್ರಿ? ಯಾರೋ ಮೇಲ್ವಿಚಾರಕ ಅಂತಿರಲ್ಲ, ಅವ್ರು ಯಾರು, ಅವ್ರ ಹೆಸರೇನು, ಎಲ್ಲಿದ್ದಾರೀಗ? ಆ ಬಾಲಕಿಯನ್ನು ಮೊದಲನೇ ಸಲ ಎಲ್ಲಿ ನೋಡಿದ್ರಿ? ದೇಹ ಸ್ಥಿತಿ ಹೆಂಗಿತ್ತು, ಬಾಡಿ ಏನಾಗಿತ್ತು ನೋಡಿದಾಗ? ಗಾಯದ ಗುರುತುಗಳಿದ್ವಾ? ಎಲ್ಲೆಲ್ಲಿ ಗುರುತುಗಳಿದ್ವು? ಶವ ಹೂಳುವಾಗ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಇದ್ರಾ? ಸ್ಕೂಲ್ ಬ್ಯಾಗು ಅಂದರೆ ಒಳಗೆ ಏನಾದ್ರು ಏನಿತ್ತು ಅನ್ನೋದನ್ನೇನಾದರೂ ನೋಡಿದೆಯಾ? ಸ್ಕೂಲ್ ID, ಶಾಲೆ ಹೆಸರು, ಆ ಥರದ್ದೇನಾದರೂ ಇತ್ತಾ? ಯಾವ ಜಾಗದಲ್ಲಿ ಹೊತ್ತಿದ್ದು, ಭೂಮಿ ಹೆಂಗಿತ್ತು? ಆ ನಂತರ ಈಗ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂತ ಕರೀತಾರೆ ಅದನ್ನು, ನ್ಯಾಯಾಂಗದ ಹೊರತಾದಂಥ ತಪ್ಪೊಪ್ಪಿಗೆ. ಏನು ಒಳಗಡೆ ಗಿಲ್ಟ್ ತಡ್ಕೊಳಕ್ಕಾಗದೆ ಯಾರ್ದು ಮುಂದೆ ಹೇಳೋದು, ಅಯ್ಯೋ ಹಿಂಗೆ ಮಾಡಿಬಿಟ್ಟೆ ನಾನು ಅಂತ. ಹಾಗೆ ಯಾರ್ದಾರ ಹತ್ರ ಹೇಳ್ಕೊಂಡಿದ್ರೆ, ಇಂಥವ್ರ ಹತ್ರ ಹೇಳಿದ್ದೆ ನಾನು ಅವತ್ತೇ, ಅದೇನಾದರೂ ಇದೆಯಾ? ಆ ಶಾಲಾ ಬಾಲಕಿಯ ಪ್ರಕರಣದ ಬಗ್ಗೆ ಎಲ್ಲರೂ FIR ಆಗಿತ್ತು, ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿತ್ತು, ಏನಾದ್ರು ಮಾಹಿತಿ ಇದೆಯಾ? ಅಂದಾಜು ಯಾವ ತಿಂಗಳು? 2010 ಇಸ್ವಿ ಆಯಿತು. ಯಾವ ತಿಂಗಳು, ಯಾವ ಡೇಟು? ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆದುಕೊಳ್ಳಲಾಗಿದೆ. ಅದರ ಜೊತೆಗೆ ಇಡೀ ಕ್ಲೇಮಿನ ಸತ್ಯಾಸತ್ಯತೆ ಅದು ಕೂಡ ಚೆಕ್ ಆಗಬೇಕಾಗಿರುವಂಥದ್ದು. 100 ಶವಗಳನ್ನು ಆ ಅವಧಿಯಲ್ಲಿ ಅಂದರೆ ಒಂದಲ್ಲ ಒಂದು ಕಡೆ ಮಿಸ್ಸಿಂಗ್ ಕೇಸ್ ದಾಖಲಾಗಿರಬೇಕು. ಅದು ಧರ್ಮಸ್ಥಳ ವ್ಯಾಪ್ತಿಯಲ್ಲೇ ಶವ ಹೂಳಲಾಗಿರುವುದು ಅಂದರೆ ಆವಾಗ ಧರ್ಮಸ್ಥಳ ಪ್ರತ್ಯೇಕ ಪೊಲೀಸ್ ಠಾಣೆ ಇರಲಿಲ್ಲ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಗೆ ಬರ್ತಾ ಇತ್ತದು. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನ ಆ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳು, ಪಟ್ಟಣಗಳಲ್ಲಿ ಯಾರ್ಯಾರು ಮಿಸ್ ಆಗಿದ್ರು, ಮಿಸ್ಸಿಂಗ್ ಕೇಸ್ ತೆಗೆಸ್ತಾರೆ. ಈಗ ಯಾರು ಮಿಸ್ಸಿಂಗ್ ಕೇಸ್ ಯಾವುದಾದ್ರು ಇನ್ನೂ ತನಕ ಪತ್ತೆನೇ ಆಗಲಿಲ್ಲ ಅನ್ನುವ ಮಿಸ್ಸಿಂಗ್ ಕೇಸ್ ಯಾವ್ಯಾವ ಇದಾವೆ ಚೆಕ್ ಮಾಡಿ ಅಂತ. ಅಥವಾ ಕರ್ನಾಟಕದಿಂದಲೂ ಭಾರತದ ಬೇರೆ ಬೇರೆ ಭಾಗಗಳಿಂದಲೂ ಧರ್ಮಸ್ಥಳಕ್ಕೆ ಹೋಗಿ ನಮ್ಮವರೊಬ್ಬರು ಮಿಸ್ ಆಗಿದ್ದಾರೆ. ಅದು ಸುಜಾತಾ ಭಟ್ ಹೇಳ್ತಿದಾರಲ್ಲ, ನನ್ನ ಮಗಳು ಅನನ್ಯ ಭಟ್ ಮಿಸ್ ಆಗಿರೋದು ಅಂತ. ಸುಜಾತಾ ಭಟ್ ಕ್ಲೇಮ್ ಇದೆಯಲ್ಲ, ಕಂಪ್ಲೇಂಟ್ ಇದೆಯಲ್ಲ, ಆ ರೀತಿಯಾದಂಥ ಪ್ರಕರಣಗಳು ಧರ್ಮಸ್ಥಳಕ್ಕೆ ಬಂದು ಯಾರ್ಯಾರು ಮಿಸ್ ಆಗಿದ್ರು ಅವೆಲ್ಲವನ್ನು ಇನ್ಸ್ಪೆಕ್ಟರ್ ಲೆವೆಲ್ನ ಅಧಿಕಾರಿಗಳು ಹಳೆಯ ಫೈಲ್ಗಳನ್ನು ತೆಗೆದುಕೊಂಡು ಕೂತ್ಕೊಂಡಿದ್ದಾರೆ. ಅದರ ಜೊತೆಗೆ ಈ ವ್ಯಕ್ತಿಯ ಅಥೆಂಟಿಸಿಟಿಯ ಪ್ರಶ್ನೆ ಕೂಡ ಇದೆ. ಈತನಿಗೆ ಯಾರ್ಯಾರು ಪರಿಚಯ ಇದ್ದರು, ಈತ ಧರ್ಮಸ್ಥಳದಲ್ಲಿ ಸ್ಯಾನಿಟರಿ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಯಾರ್ಯಾರ ಜೊತೆಗಿದ್ದ, ಅವರ ಜೊತೆಗಿನ ಸಂಬಂಧಗಳು, ಏನೇನು ಮಾತುಕತೆ ಆಗ್ತಾ ಇತ್ತು, ಈತ ಧರ್ಮಸ್ಥಳದಲ್ಲಿ ಆ ಕೆಲಸ ಬಿಟ್ಟು ಹೋಗಿದ್ಯಾಕೆ, ಇತ್ಯಾದಿ ಇತ್ಯಾದಿ. ಅಂದರೆ ಪ್ಯಾರಲಲ್ ಆಗಿ ಅನೇಕ ಜನ ಸಿಬ್ಬಂದಿಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಶ್ನೆ ಇರೋದು, ಯಾವುದೇ ಮಹಜರ್ ಇಲ್ಲದೆ, ಅಂದರೆ ಈತ ಏನು ಕ್ಲೇಮ್ ಮಾಡ್ತಾನಲ್ಲ, ಈ ಕಂಪ್ಲೇಂಟ್ ಕಾಪಿ ನೋಡಿದ್ರೆ ಅರ್ಥ ಆಗೋದೇನು? ಈ ಶವಗಳನ್ನು ಪೊಲೀಸರ ಗಮನಕ್ಕೆ ತರದೆ, ಪಂಚಾಯತಿಯ ಗಮನಕ್ಕೂ ತಾರದೆ ಒತ್ತಾಯಪೂರ್ವಕವಾಗಿ ನನ್ನಿಂದ ಹೂಳಿಸಲಾಯಿತು, ನಾನೊಬ್ಬನೇ ಹೂತಿದ್ದೀನಿ ಅಂತಾರಾತ, ನನ್ನಿಂದ ಹೂಳಿಸಲಾಯಿತು ಅಂತ. ಆ ಜಾಗಗಳ ಪತ್ತೆಯಾಗಬೇಕು. ಆ ಜಾಗಗಳು ಪೊಲೀಸ್ ಸ್ಟೇಷನ್ನಲ್ಲಿ ದೊರೆತಂಥ ಅನಾಮಿಕ ಶವಗಳು ಪಟ್ಟಿ ಇದೆ. ಯಾವ್ಯಾವ ಇಸ್ವಿ, ಎಲ್ಲೆಲ್ಲಿ, ಯಾವ ಸ್ಥಿತಿಯಲ್ಲಿ ಶವಗಳು ಸಿಕ್ಕವು, ಗಂಡ ಹೆಣ್ಣ, ಅಂದಾಜು ವಯಸ್ಸೆಷ್ಟು, ಆ ನಂತರ ಆ ಶವಗಳನ್ನು ತೆಗೆದುಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಸಾವಿನ ಕಾರಣ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಪೊಲೀಸ್ ಸ್ಟೇಷನ್ನಿಂದ ಗ್ರಾಮ ಪಂಚಾಯತಿ ಕಮ್ಯುನಿಕೇಷನ್ ಹೋಗಿರುತ್ತೆ, ಇಂಥದ್ದೊಂದು ಅನಾಥ ಶವ 10 ದಿನಗಳನ್ನು ಕಾಲ ನಾವು ಮಾರ್ಚುರಿಯಲ್ಲಿ ಇಟ್ಟಿದ್ವಿ, ಯಾರೂ ಬಂದಿಲ್ಲ, ನೀವು ತಗೊಂಡು ಹೋಗಿ ಇದನ್ನು ದಫನ್ ಮಾಡಿ ಅಂತ.
ಗ್ರಾಮ ಪಂಚಾಯತಿಯಿಂದ ದಫನ ಮಾಡಲಾಗಿರುವ ಜಾಗದ ಚಕ್ಬಂದಿ ಅಂತ ಕರೀತಾರೆ. ಯಾವ ಜಾಗದಲ್ಲಿ ಹೂಳಲಾಗಿದೆ ಅನ್ನೋದರ ಡೀಟೇಲ್ಸ್ ಇಟ್ಕೊಂಡು ಹೋಗ್ತಿದ್ದಾರೆ. ಈ ಪ್ರಕ್ರಿಯೆ ನಡೆಯದೇ ಹೂತಿರುವ ಶವಗಳು, ಅವುಗಳನ್ನೀತ ತೋರಿಸ್ತಾನ ಅಂತ. ಅಕಸ್ಮಾತ್ ಆ ರೀತಿಯ ಶವಗಳ ಸಿಕ್ಕರೆ ಅದಕ್ಕೊಂದು ದೊಡ್ಡ FSL ಪ್ರಾಸೆಸ್ ನಡಿಬೇಕು. ಶವ ಯಾರದ್ದು ಅಂತ ಕಂಡುಹಿಡಿಬೇಕು. FSLನಲ್ಲಿ ಒಂದು ಅಸ್ಥಿ ಪಂಜರವನ್ನು ಕಳಿಸಿದ್ರೆ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿಯಲ್ಲಿ ಆ ಶವ ಗಂಡಿಂದ ಹೆಣ್ಣಿಂದ ಅನ್ನೋದು ಗೊತ್ತಾಗುತ್ತೆ, ಅಂದಾಜು ವಯಸ್ಸು ಗೊತ್ತಾಗುತ್ತೆ. ಯಾರಿಗಾದರೂ ಇದು ನಮ್ಮವ್ರದ್ದಿರಬಹುದು ಅಂತ ಅನಿಸಿದ್ರೆ ಅವರ ರಕ್ತ ಸಂಬಂಧಿಗಳು ಸಿಕ್ಕರೆ ಆ ಶವದ ಯಾರದ್ದು ಅನ್ನೋದು ಗೊತ್ತಾಗ್ಬೋದು. ಕಂಪೇರ್ ಮಾಡೋಕ್ಕೆ DNA ಬೇಕು. ಅವಷ್ಟೂ ಕೆಲಸ ನಡಿಬೇಕು, ಇದರಲ್ಲಿ ಅಷ್ಟು ಕೆಲಸ ನಡಿಬೇಕು. ಸಾವಿನ ಕಾರಣವನ್ನು ಅಸ್ಥಿಪಂಜರದ ಪರೀಕ್ಷೆಯ ಮೂಲಕ ಕಂಡು ಹಿಡಿಯಬಹುದಾ? ಕೆಲವೊಂದರಲ್ಲಿ ಆಗುತ್ತೆ, ಕೆಲವೊಂದರಲ್ಲಿ ಆಗೋದಿಲ್ಲ. ಅತ್ಯಾಚಾರಕ್ಕೊಳಗಾಗಿದ್ದನ್ನು ಕಂಡು ಹಿಡಿಯಬಹುದಾ? ಐ ಡೋಂಟ್ ಹ್ಯಾವ್ ಅ ಕ್ಲಿಯರ್ ಆನ್ಸರ್. ಅತ್ಯಾಚಾರ ನಡೆದಿದ್ದು ಅಸ್ಥಿಪಂಜರದಲ್ಲಿ ಗೊತ್ತಾಗಬಹುದಾ? ಸೈನ್ಸ್ ಮುಂದುವರೆದಿರ್ಬೋದು, ಆಗಬೇಕು. ಹಾಗಾದ್ರೆ ಒಳ್ಳೆಯದದು. ಅತ್ಯಾಚಾರವೂ ಆಗಿತ್ತಾ ಅನ್ನೋದು ಕಂಡು ಹಿಡಿಯೋದಕ್ಕೆ ಸಾಧ್ಯ ಆದರೆ ತುಂಬ ಒಳ್ಳೆಯದು. IPS ಶ್ರೇಣಿಯ ಅಧಿಕಾರಿಗಳು ಕೂತ್ಕೊಂಡು ACP DCP ಶ್ರೇಣಿಯ ACP ಇನ್ಸ್ಪೆಕ್ಟರ್ ಶ್ರೇಣಿಯ ಅಧಿಕಾರಿಗಳನ್ನು ಆ ಭಾಗದಲ್ಲಿ ದಾಖಲೆ ಸಂಗ್ರಹಕ್ಕೆ ಕಳಿಸಿದ್ದಾರೆ. ಇಂಟೆಲಿಜೆನ್ಸ್ ಕೂಡ ಬಹಳ ಡಿಟೇಲಾಗಿ ವರ್ಕ್ ಮಾಡ್ತಾ ಇದೆ ಆ ಜಾಗದಲ್ಲಿ. ಬೇಹುಗಾರಿಕಾ ಇಲಾಖೆಯ ಸಿಬ್ಬಂದಿ ಕೂಡ ಆ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಅಂತಿಮವಾಗಿ ದೇವರಲ್ಲಿ ಪ್ರಾರ್ಥನೆ ಒಂದೇ, ಸತ್ಯ ಹೊರಗೆ ಬರಬೇಕು. ಸತ್ಯದ ನಿರೀಕ್ಷೆ ಮಾತ್ರ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.